ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಇವತ್ತಿನ ಟಾಪಿಕ್ ಹೆಸರು ಧ್ಯಾನ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ. ಸೊ ನಾವು ತುಂಬ ಜನರಿಗೆ ಹೇಳಿದ್ದೀವಿ, ನಿಮಗೂ ತುಂಬ ಜನರಿಗೆ ಹೇಳಿರ್ಬೋದು. ಮಾನಸಿಕ ಸಮಸ್ಯೆಯಿಂದ ಕೊರಗ್ತಾ ಇದ್ದರೆ, ಸ್ಟ್ರೆಸ್ಸು, ಸ್ಟ್ರೇನು, ಇನ್ನು ನಾನಾ ರೀತಿಯಾದ ಸಮಸ್ಯೆಗಳಿಂದ ನಿಮ್ಮ ಲೈಫ್ ನಡೀತಾ ಇತ್ತು ಅಂದರೆ ಖಂಡಿತವಾಗೂ ಧ್ಯಾನ ಮಾಡಿ. ಅದರಿಂದ ಮನಸ್ಸು ಸಂತೋಷ ಆಗುತ್ತೆ, ಪ್ರಫುಲ್ಲಿತ ಆಗುತ್ತೆ, ಒಂದು ಆಹ್ಲಾದಕರ ಒಂದು ಭಾವನೆ ನಿಮ್ಮಲ್ಲಿ ಬರುತ್ತೆ ಅನ್ನೋದು ತುಂಬ ಜನರು ನಿಮಗೆ ಹೇಳಿರ್ತಾರೆ, ಕೇಳಿರ್ತೀರ ನೀವು ಕೂಡ. ಮತ್ತು ನಿಮ್ಮ ಕೈಲಾದಷ್ಟು ಪ್ರಯತ್ನ ಕೂಡ ನೀವು ಧ್ಯಾನ ಮಾಡಲಿಕ್ಕೆ ಹರಸಾಹಸ ಪಟ್ಟಿರ್ತೀರ. ಬಟ್ ಸ್ಟಿಲ್ ಅದು ನಿಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಮೊದಲನೇ ಮಾತು, ಯಾವ ವ್ಯಕ್ತಿ ಈಗಾಗಲೇ ನಾನಾ ರೀತಿಯಾದ ಮನೋವಿಕಾರಗಳಿಂದ ತೊಂದರೆ ಅನುಭವಿಸ್ತಾ ಇರ್ತಾನೆ, ಅಂಥವನ ಕೈಯಿಂದ ಧ್ಯಾನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಂಬಿಡಿ ಮಿತ್ರ. ಆ್ಯನ್ಸೈಟಿ, ಪ್ಯಾನಿಕ್, ಡಿಪ್ರೆಷನ್, OCD, ನಾನಾ ರೀತಿಯಾದೇನು ಮನೋವಿಕಾರಗಳಿದ್ದಾವೆ, ಅದರಲ್ಲಿ ಯಾವುದ್ರ ಒಂದರಿಂದನೂ ಕೂಡ ಸಫರ್ ಆಗ್ತಾಯಿದ್ರೆ ವ್ಯಕ್ತಿಗೆ ಧ್ಯಾನ ಮಾಡಲಿಕ್ಕೆ ಬಿಡೋದಿಲ್ಲ. ಇದು ಫಸ್ಟ್ ಪಾಯಿಂಟ್. ನಂಬರ್ 2 ಪಾಯಿಂಟ್, ಧ್ಯಾನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮನಸ್ಸು, ಇಂದ್ರಿಯ, ಬುದ್ಧಿ ಮತ್ತು ದೇಹ ಈ 4 ಒಂದೇ ಲೈನಲ್ಲಿ ಸಮ ಪ್ರಮಾಣದಲ್ಲಿ ಶುದ್ಧವಾಗಿರಬೇಕು, ಕೂಲಾಗಿರಬೇಕು, ಕಾಮ್ ಆಗಿರಬೇಕಾಗತ್ತೆ. ಹಾಗಾದರೆ ಇದು ಆಗೋದು ಹೇಗೆ? ಸೊ ಅದೇ ಕಾರಣಕ್ಕೆ ಶಾಸ್ತ್ರಗಳಲ್ಲಿ ಅಷ್ಟಾಂಗ ಯೋಗ ಎನ್ನುವಂತಹ ಒಂದು ವಿದ್ಯೆ ಅಥವಾ ವಿಜ್ಞಾನದ ಬಗ್ಗೆ ಉಲ್ಲೇಖ ಬರುತ್ತೆ. ಅಷ್ಟ ಅಂದರೆ 8 ಥರದ ಯೋಗ. ಈ 8 ಥರದ ಯೋಗದಲ್ಲಿ ಧ್ಯಾನ ಕೊನೆ 2ನೇ ಸ್ಥಾನದಲ್ಲಿದೆ ಮಿತ್ರ. ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ಅಷ್ಟು 8 ಏನು ಯೋಗಗಳಿದ್ದಾವೆ, ಇದನ್ನು ನೀವು ಒಂದೇ ದಿಢೀರಂತ ಧ್ಯಾನ ಮಾಡಲಿಕ್ಕೆ ಹೋಗ್ತೀನಿ ಅಂದರೆ ಆಗೋದಿಲ್ಲ. ಅದೇ ಕಾರಣಕ್ಕೆ ಹಿರಿಯರು, ಆಚಾರ್ಯರು, ನಮ್ಮ ಪೂರ್ವಜರು, ಜ್ಞಾನಿಗಳು, ಶಾಸ್ತ್ರಜ್ಞರು ಅಷ್ಟಾಂಗ ಯೋಗ ಅಂತ ನಿರ್ಮಾಣ ಮಾಡಿದ್ದಾರೆ, ಉಲ್ಲೇಖಿಸಲಾಗಿದೆ. ಇದನ್ನು 1 by 1 ಸ್ಟೆಪ್ ಬೈ ಸ್ಟೆಪ್ ಹತ್ತಿದವನಿಗೆ ಮಾತ್ರ ಧ್ಯಾನ ಯೋಗದಲ್ಲಿ ಒಂದು ಪರಿಣಿತಿ, ಅದರ ಮೇಲೆ ಒಂದು ಬಿಗಿತ, ಒಂದು ಹಿಡಿತ ಬರಲಿಕ್ಕೆ ಶುರು ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದರೆ ಧ್ಯಾನ, ಹೌ ಟು ಡೂ ಧ್ಯಾನ ಹೇಗೆ ಮಾಡಬೇಕು ಅಂತ ನೀವು ಸರ್ಚಲ್ಲಿ ಹಾಕಿದರೆ ಬಹುಶಃ ನನಗನ್ಸಿನ ಮಟ್ಟಿಗೆ ಒಂದು 10 ಕೋಟಿ ವಿಡಿಯೋ ನಿಮಗೆ ಬರ್ತದೆ ಮಿತ್ರ. 10 ಕೋಟಿ ವೀಡಿಯೋಸ್ ನಿಮ್ಮ ಮುಂದೆ ಬರ್ತವೆ. ಅವರೆಲ್ಲರೂ ಕೂಡ ನಿಮಗೆ ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ವ್ಯಕ್ತಿ ಸ್ವಯಂ ಪ್ರಯತ್ನಶೀಲನಾಗಿ ಧ್ಯಾನಕ್ಕೆ ಕೂತಾಗ ಮಾತ್ರ ಡೇ ಬೈ ಡೇ ಆ ವ್ಯಕ್ತಿಯಲ್ಲಿ ಒಂದು ಹೊಸ ವಿಚಾರ, ಹೊಸ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮುಖಾಂತರ ಧ್ಯಾನದಲ್ಲಿ ತಲ್ಲೀನನಾಗ್ತಾ ಹೋಗ್ತಾನೆ. ಎಲ್ಲ ವೀಡಿಯೋಸ್ ನೀವೇನು ನೋಡ್ತಿರಲ್ಲ, ಅದು ಧ್ಯಾನಕ್ಕೆ ಹೇಗೆ ಕುಳಿತುಕೋಬೇಕು, ಹೇಗೆ ಅಣಿ ಮಾಡ್ಕೊಳ್ಬೇಕು ಅನ್ನೋದು ಒಂದು ಜ್ಞಾನ ಅಷ್ಟೇ ಅದು. ಓಕೆ, ಸೊ ಈಗ ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಎಷ್ಟು ವಿಡಿಯೋ ನೋಡ್ತೀರ ನೋಡಿ, ಎಷ್ಟು ಕೇಳ್ತೀರ ಕೇಳಿ, ಎಷ್ಟು ಓದ್ತೀರ ಓದಿ, ಅದರೊಳಗಡೆ ನೀವು ಸ್ವಯಂ ಇನ್ವಾಲ್ವ್ಮೆಂಟ್ ನಿಮ್ಮದಾದಾಗ ಮಾತ್ರ ಅದರಲ್ಲಿ ಏನು ತಪ್ಪು, ಹೆಂಗೆ ಮಾಡ್ತಾರೆ, ಹೆಂಗಿಲ್ಲ, ಇದ್ರ ಬಗ್ಗೆ ನಿಮಗೆ ನಾಲೆಜ್ ಬರಲಿಕ್ಕೆ ಶುರು ಮಾಡುತ್ತೆ. ಅದೇ ಕಾರಣಕ್ಕೆ ಆದಿಶಂಕರಾಚಾರ್ಯ ಮತ್ತು ಇನ್ನೊಬ್ಬ ವ್ಯಕ್ತಿಯ ಮಧ್ಯದಲ್ಲಿ ವಾದ ವಿವಾದ ಏರ್ಪಟ್ಟಾಗ ಗೊತ್ತಿತ್ತ ಎದುರುಗಡೆ ಇರುವಂಥ ವ್ಯಕ್ತಿಗೆ, ಆದಿಶಂಕರಾಚಾರ್ಯರಿಗೆ ಬಾಲಬ್ರಹ್ಮಚಾರಿ ಇರೋ ಕಾರಣಕ್ಕೆ ಲೈಂಗಿಕ ವಿಷಯದ ಮೇಲೆ ಏನೂ ನಾಲೆಜ್ ಇಲ್ಲ ಅನ್ನೋದು ಒಂದು ಖಾತ್ರಿ ಆದಮೇಲೆ ಆ ಟಾಪಿಕ್ ಮೇಲೇ ಅವರಿಗೆ ಪ್ರಶ್ನೆ ಹಾಕಲಿಕ್ಕೆ ಶುರು ಮಾಡಿದಾಗ ಆದಿಶಂಕರಾಚಾರ್ಯ ತಮ್ಮ ಒಂದು ವಿಶೇಷವಾದ ಶಕ್ತಿಯಿಂದ, ಪರಕಾಯ ಪ್ರವೇಶದಿಂದ ಮತ್ತೊಬ್ಬನ ದೇಹದಲ್ಲಿ ಆತ್ಮವನ್ನು ಸೇರಿಸಿ ಅದರೊಳಗಡೆಯಿಂದ ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟ ರತಿ ಜ್ಞಾನವನ್ನು ಪಡೆದುಕೊಂಡು ವಾದ ವಿವಾದಕ್ಕೆ ಅಣಿಯಾಗ್ತಾರೆ. ಸೊ ಹೇಳಲಿಕ್ಕೆ ಕಾರಣ ಉದ್ದೇಶ ಏನು ಅಂದರೆ, ಕೆಲವೊಂದು ವಿಷಯಗಳು ನಮ್ಮ ಎಕ್ಸ್ಪೀರಿಯನ್ಸಿಗೆ ಬಂದಾಗ ಮಾತ್ರ ಅದು ನಮ್ಮ ನಾಲೆಜ್ಗೆ ಬರಲಿಕ್ಕೆ ಶುರು ಮಾಡುತ್ತೆ. ನೀವು ಗಣಿತ ಎಷ್ಟು ಓದಿ, ಆದರೆ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅದು ಬರಲಿಕ್ಕೆ ಶುರು ಮಾಡುತ್ತೆ. ಸುಮ್ಮನೆ ಕೇಳೋದು ನೋಡೋದ್ರಿಂದ ಬರೋದಿಲ್ಲ. ಓಕೆ, ಸೊ ಈ ವಿಚಾರವಾಗಿ ಏನಿದೆ,
ಪ್ರಯತ್ನಶೀಲನಾಗಬೇಕಾದ್ರೆ ಪ್ರತಿನಿತ್ಯ ಹೊಸ 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 ವಿಚಾರಗಳು ಅದರಲ್ಲಿ ಬರಲಿಕ್ಕೆ ಶುರು ಮಾಡುತ್ತೆ. ಬಟ್ ಪ್ರಾಣಾಯಾಮ ಅಥವಾ ಧ್ಯಾನ ಶುರು ಮಾಡೋದಕ್ಕಿಂತ ಮುಂಚೆ ಯಮ ನಿಯಮಗಳನ್ನು ಪಾಲನೆ ಮಾಡೋದು ಬಹಳ ಮುಖ್ಯ ಮಿತ್ರ. ಮತ್ತು ಯಮದಲ್ಲಿ 5 ಥರದ ವೆರೈಟಿ, ನಿಯಮದಲ್ಲಿ 5 ಥರದ ವೆರೈಟಿ ಬರ್ತವೆ. ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಸಾತ್ವಿಕ ಆಹಾರ ಪಾಲನೆ ತೆಗೆದುಕೊಳ್ಬೇಕು, ದೇಹ ಶುದ್ಧವಾಗಿರಬೇಕು, ಮನೆ ಶುದ್ಧವಾಗಿರಬೇಕು, ರೂಮ್ ಶುದ್ಧವಾಗಿರಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಬ್ರಹ್ಮಚರ್ಯ ಅಂದರೆ ಇಲ್ಲಿ ಪರಸ್ತ್ರೀ ವ್ಯಾಮೋಹ ಇರಬಾರ್ದು. ಓಕೆ, ಅಂದರೆ ಎಲ್ಲವನ್ನೂ ಬಿಟ್ಟು ಸನ್ಯಾಸಿ ಆಗೋದಲ್ಲ, ಪರಸ್ತ್ರೀ ವ್ಯಾಮೋಹ ಇರಬಾರ್ದು. ಈ ಥರ ಯಮ ನಿಯಮದಲ್ಲಿ ಒಂದೊಂದೇ ಸ್ಟೆಪ್ ಹತ್ತಿದಾಗ ವ್ಯಕ್ತಿಯ ಮನಸ್ಸು, ಇಂದ್ರಿಯ, ಬುದ್ಧಿ ಮತ್ತು ದೇಹ ಇಷ್ಟು ಶುದ್ಧೀಕರಣ ಫಸ್ಟ್ ಆಗುತ್ತೆ. ತದನಂತರ ಏನಿದೆ ಸ್ವಲ್ಪವಾಗಿ ಧ್ಯಾನದಲ್ಲಿ ಒಂದು ತಲ್ಲೀನತೆ ಬರಲಿಕ್ಕೆ ಶುರು ಮಾಡುತ್ತೆ. ಮತ್ತು ಧ್ಯಾನ ಮಾಡೋದು ಯಾವುದೋ ಒಂದು 4 ದಿನ 5 ದಿನದ ಕೆಲಸ ಅಲ್ಲ. ಇದು ಪ್ರತಿನಿತ್ಯದ ಕಾಯಕ, ಪ್ರತಿನಿತ್ಯದ ಕೃಷಿ ಇದ್ದಂಗೆ ಪ್ರತಿನಿತ್ಯ ಒಂದೊಂದೇ ಸ್ಟೆಪ್ಪು ಅದರಲ್ಲಿ ಹತ್ತುತ್ತಾ ಹೋಗ್ತಾನೆ ವ್ಯಕ್ತಿ. ಸೊ ಇದು ಕೂಡ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಅಂದರೆ, ಆ್ಯಸ್ ಓಶೋ ಸೆಡ್, ಸಕ್ರಿಯ ವಿಪಾಸನ ಅಥವಾ ಸಕ್ರಿಯ ಧ್ಯಾನ ಅಂದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳದೇನೆ, ಪದ್ಮಾಸನದಲ್ಲಿ ಕುಳಿತುಕೊಳ್ಳದೇನೆ ನಾವು ಮಾಡುವಂಥ ಕ್ರಿಯೆಯಲ್ಲಿ ಅಥವಾ ಕೆಲಸಗಳಲ್ಲಿ ತಲ್ಲೀನತೆ ತರಲಿಕ್ಕೆ ಶುರು ಮಾಡಬೇಕು. ಇದು ಫಸ್ಟ್ ಸ್ಟೆಪ್ ಆಫ್ ಧ್ಯಾನ ಮಿತ್ರ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದು ಕೂಡಲೇ ಮೋಷನ್ಗೆ ಹೋಗೋದು. ಬೆಳಗ್ಗೆ ಎದ್ದು ಮೋಷನ್ ಹೋಗುವಾಗ, ಮೋಷನ್ ಮಾಡುವಾಗ, ಮೋಷನ್ ಮಾಡೋದನ್ನು ಬಿಟ್ಟು ಬೇರೆ ಯಾವುದ್ರ ಕಡೆನೂ ಕೂಡ ಗಮನ ಕೊಡದೇ ಇರೋದು. ಪೇಪರ್ ಓದ್ಕೊತ ಮೋಷನ್ ಮಾಡಿದೆ, ಮೊಬೈಲ್ ನೋಡ್ಕೊತ ಮೋಷನ್ ಮಾಡಿದೆ, ಇನ್ನೇನು ಮೋಷನ್ ಮಾಡೋ ವಿಚಾರ ಬಿಟ್ಟು ಅನ್ಯ ರೀತಿಯಾದ ವಿಚಾರಗಳನ್ನು ತೆರೆದುಕೊಳ್ಳದೇನೆ ಸಂಪೂರ್ಣವಾದ 100% ನಮ್ಮದು ಕಾನ್ಸಂಟ್ರೇಷನ್ ಮೋಷನ್ ಕಡೆನೇ ಇದ್ದರೆ ನಂಬರ್ 1. ನಂಬರ್ 2, ಟೀ ಕಾಫಿ ಕುಡಿತಾ ಇದ್ದೀರಾ, ಕಪ್ ಟೀ ತಯಾರು ಮಾಡ್ಕೊಳ್ಳೋದು ಹಿಡ್ಕೊಂಡು, ಕಪ್ಪಲ್ಲಿ ಟೀ ಸುರ್ಕೊಳ್ಳೋದು ಹಿಡ್ಕೊಂಡು, ಪ್ರತಿ ಸಿಪ್ಪನ್ನು, ಆ ಟೀಯ ಪ್ರತಿ ಸಿಪ್ಪನ್ನು ಕೂಡ ಆನಂದಿಸೋದು, ಅನುಭವಿಸೋದು, ಅದರ ಕಡೆ ಗಮನ ಕೊಡೋದು, ಇದು ಕೂಡ ಸಕ್ರಿಯ ವಿಪಾಸನದಲ್ಲಿ ಬರುತ್ತೆ ಮಿತ್ರ. ಬೈಕು, ಕಾರು ಒರೆಸ್ತಾ ಇದ್ದೀರಾ, ತೊಳಿತಾ ಇದ್ದೀರಾ, ತೊಳೆಯುವಾಗ ಒರೆಸುವಾಗ ನಮ್ಮ 100% ಕಾನ್ಸಂಟ್ರೇಷನ್ ಅದ್ರ ಕಡೆನೇ ಇರಬೇಕು. ಸೊ ಹೇಳೋ ಉದ್ದೇಶ ಏನು ಅಂದರೆ, ಸಕ್ರಿಯ ವಿಪಾಸನ ಅಥವಾ ಸಕ್ರಿಯ ಧ್ಯಾನದಲ್ಲಿ ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ 100% ಅದರಲ್ಲಿ ಕಾನ್ಸಂಟ್ರೇಷನ್. 50 ಕಿಲೋಮೀಟರ್ ಡ್ರೈವಿಂಗ್ ಮಾಡೋ ಬಂದಿದೆ, ಕಂಪ್ಲೀಟ್ 50 ಕಿಲೋಮೀಟರ್ ಮುಗಿಯುವವರೆಗೂ ನಮ್ಮ ಕಾನ್ಸಂಟ್ರೇಷನ್ ಡ್ರೈವಿಂಗ್ ಕಡೆನೇ ಇರಬೇಕು, ಅನ್ಯ ರೀತಿಯಾದ ವಿಚಾರಗಳು ಮಧ್ಯದಲ್ಲಿ ಬರಬಾರ್ದು. ಸೊ ಈ ಥರದಿಂದ ಶುರುವಾಗಿ ತದನಂತರ ಯಮ ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಕಡೆ ಕೊಂಡೊಯ್ತದೆ ಮಿತ್ರ. ಸೊ ತುಂಬ ಜನ ನಾವೇನು ಮಾಡ್ತೀವಿ, ಸಡನ್ನಾಗಿ ಡೈರೆಕ್ಟಾಗಿ ಧ್ಯಾನದ ಕಡೆ ಹೋಗ್ಬಿಡ್ತೀವಿ, 8ನೇ 7ನೇ ಸ್ಟೆಪ್ಪಿಗೆ ಹೋಗ್ತೀವಿ. ಸೊ ಅದಕ್ಕೆ ಆಗಲ್ಲ. ಮೊದಲು ಇವುಗಳಿಂದ ಶುರು ಮಾಡಬೇಕು. ಇವನ್ ದೇಹದಲ್ಲಿ ನಾನಾ ರೀತಿಯ ಸಮಸ್ಯೆ, ಚುಚ್ಚೋದು, ಜೋಮ್ ತುಂಬೋದು, ಕಫ, ಪಿತ್ತ, ವಾತ, ವಾಯು ಇಂಬ್ಯಾಲೆನ್ಸ್ ಆಗಿದ್ದರೆ, ಮೂಗು ಕಟ್ಕೊಂಡಿದ್ರೆ, ಗಂಟಲು ಕಟ್ಕೊಂಡಿದ್ರೆ, ಕಿವಿಯಲ್ಲಿ ಏನೋ ಗುಯ್ ಅಂತ ಸೌಂಡ್ ಬರ್ತಿದ್ರೆ, ಯಾವುದಿದ್ರೂ ಕೂಡ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ದೇಹ, ಮನಸ್ಸು, ಇಂದ್ರಿಯ ಮತ್ತು ಬುದ್ಧಿ, ಅದರ ಜೊತೆಗೆ ಮೆಮೊರಿ ಪವರ್ ಇಷ್ಟು ಸಾಮ್ಯಾವಸ್ಥೆಯಲ್ಲಿದ್ದಾಗ ಮಾತ್ರ ಧ್ಯಾನ ಮಾಡಲಿಕ್ಕೆ ಅಣಿಯಾಗುತ್ತೆ. ಸೊ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ.